बेळगाव जिल्हा सहकारी बँकेच्या वतीने बेळगाव तालुक्यातील कृषी पत्तीन सहकारी संघ व इतर पतसंस्थांच्या संचालकांची महत्त्वपूर्ण बैठक आज गुरुवारी पार पडली। या बैठकीत विविध संस्थांच्या अडचणी समजून घेतले गेले असल्याची माहिती बँकेचे संचालक राहुल जारकीहोळी यांनी पत्रकार परिषदेत दिली। ते म्हणाले, बेळगाव तालुक्यातील प्रत्येक गावामध्ये कृषी पतसंस्था असून त्यांना अनेक अडचणी भेडसावत आहेत। येणाऱ्या काळामध्ये या सर्व समस्या सोडवण्याचा प्रयत्न केला जाईल। शेतकरी व महिलांसाठी नवीन सुविधा उपलब्ध करून देण्याचा आमचा मानस आहे। राहुल जारकीहोळी यांनी पुढे सांगितले की बँकेचा कारभार राजकारणापेक्षा समाजकारणाच्या दृष्टिकोनातून पार पडणार असून त्याला राज्यस्तरीय बँक म्हणून उंचीवर नेण्याचा आमचा प्रयत्न आहे। या बैठकीस तालुक्यातील विविध सहकारी संस्थांचे संचालक उपस्थित होते। यावेळी त्यांनी आपल्या अडचणी व सूचनांचा उल्लेख केला, ज्यावर बँकेमार्फत सकारात्मक पावले उचलण्यात येणार असल्याचे राहुल जारकीहोळी यांनी स्पष्ट केले। ತಾಲೂಕಿಗೆ ಅವರು ಅಲ್ಲಿನ ಪ್ರತಿನಿಧಿಗಳನ್ನ ಪ್ರವಾಸನ ಮಾಡ್ತಿದ್ದಾರೆ। ವಿಶೇಷವಾಗಿ ಬೆಳಗಾವಿ ತಾಲೂಕಿನ ಒಂದು ವಿಷಯಕ್ಕೆ ಆಯ್ಕೆ ಅಂದರೆ ವಿವಿಧ ಕ್ಷೇತ್ರ ಸಂಸದರಾಗಿರ್ಬೋದು, ಆಗಿರ್ಬೋದು, ಬೆಳಗಾವಿ ಜಿಲ್ಲೆಯ ವಿಷಯ ಎಲ್ಲರೂ ಒಂದು ಸರ್ಕಾರದೊಂದಿಗೆ ಅತ್ಯಂತ ಭಾಗವಹಿಸ್ತಿದ್ದು ಮತ್ತು ಈ ಸ್ಥಾನಕ್ಕೆ ಜವಾಬ್ದಾರಿ ಸ್ಥಾನಕ್ಕೆ ಕಾರ್ಯ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ। ಅದರ ಬಗ್ಗೆ ಮೊನ್ನೆ ತಾನೇ ಅಪೆಕ್ಸ್ ಬ್ಯಾಂಕಿನ ಒಂದು ಸದಸ್ಯರಾಗಿ ಅವರು ಕೂಡ ನಾವು ಬೆಳಗಾವಿ ಜಿಲ್ಲಾ ಬ್ಯಾಂಕ್ ವತಿಯಿಂದ ಅಪೆಕ್ಸ್ ಬ್ಯಾಂಕಿಗೆ ಎಲ್ಲರೂ ಇವರ ಸಹಕಾರವನ್ನು ನಡೆಸ್ತೇವೆ। ಅದಕ್ಕೆ ಎಲ್ಲರಿಗೂ ನಾನು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದೆ, ಯಾಕಂದರೆ ಈಗ ಅಲ್ಲಿ ಘಟಾನುಘಟಿ ನಾಯಕರಿದ್ದಾರೆ ಅಪೇಕ್ಷೆ ಹೌದು, ಯಾಕಂದರೆ ಅದು ಕೂಡ ಒಂದು ಹಾಗಾಗಿ ಎಲ್ಲ ಜವಾಬ್ದಾರಿ ಚೆನ್ನಾಗಿದೆ। ಪ್ರಾಮಾಣಿಕವಾಗಿ ಏನೇನು ಸಾಧ್ಯ ಇದೆ, ನಮ್ಮ ಬೆಳಗಾವಿ ಜಿಲ್ಲೆ ಬ್ಯಾಂಕಿಗೆ ಏನೇನು ಸವಲತ್ತು, ಏನೇನು ಸ್ಕೀಮ್ಗಳು ಸರ್ಕಾರ ವತಿಯಿಂದ ಏನೇನು ತರಲಿಕ್ಕೆ ಸಾಧ್ಯ ಇದೆ ಎಲ್ಲ ಕೂಡ ನಾವು ಪ್ರಾಮಾಣಿಕವಾಗಿ ಹೆಚ್ಚು ನಾನು ಮಾಡ್ಕೊಂಡು ಪ್ರಯತ್ನ ಮಾಡ್ತೀನಿ। ಅಂದರೆ ಅಪೆಕ್ಸ್ ಬ್ಯಾಂಕ್ ಸಿಬಿಲ್ ಕೊಟ್ಟರೆ ಕೊಟ್ಟಿದ್ದಾರೆ, ಭಾಳ ಯೋಜನೆಗಳಿದಾವೆ, ಅದೆಲ್ಲ ತಿಳ್ಕೊಳ್ಳೋಕ್ಕೆ ಮತ್ತು ಅದು ತರಕ್ಕೆ ಸುಮ್ಮನೆ ಹೌದು, ನಾವು ಕೂಡ ಸರ್ಕಾರಿ ಹೆಚ್ಚು ಯಾರ್ಯಾರ ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರೆಲ್ಲರೂ ಸರಿಯಾಗಿ ನೋಡಿಕೊಂಡು ಈ ಒಂದು ಖರೀದಿ ಸಮಯದಲ್ಲಿ ಹೆಚ್ಚು ಲಾಭವನ್ನು ಬೆಳಗಾವಿ ಬ್ಯಾಂಕಿಗೆ ತರಲಿಕ್ಕೆ ಸಾಧ್ಯ ಎಲ್ಲವನ್ನು ಯಾರನ್ನ ಎಲ್ಲರ